ನಿಜಕ್ಕೂ ಧರ್ಮಸ್ಥಳಕ್ಕೆ ಕಳಂಕ ತರುತ್ತಿರುವವರು ಯಾರು? ಗೂಂಡಾಗಿರಿ ಇಲ್ಲಿನ ಸಂಸ್ಕೃತಿಯೇ. ಕಾಮಾಂಧರ ರಕ್ಷಣೆಗೆ ಈಗ ಉಳಿದಿರುವ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಧರ್ಮಸ್ಥಳ ಅನ್ನೋ ಹೆಸರು. ಎಷ್ಟು ದಿನ ಆ ಹೆಸರನ್ನ ಬಳಸಿದವರು ಧರ್ಮಸ್ಥಳಕ್ಕೆ ಕಳಂಕ ತರ್ತಿದ್ದಾರೆ ಅಂತ ಬೊಗಳೆ ಬಿಡ್ತಿದ್ದವರು ಈಗ ಆ ಹೆಸರನ್ನೇ ಗುರಾಣಿ ಮಾಡಿಕೊಂಡು ಬಚಾವಾಗೋ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿ ಸರಣಿ ಅತ್ಯಾಚಾರಗಳು ನಡೆದರೆ ಕಳಂಕ ಬರೋದಿಲ್ಲ, ಸಾಲು ಸಾಲು ಕೊಲೆಗಳು ನಡೆದರೆ ಕಳಂಕ ಬರೋದಿಲ್ಲ, ಗೂಂಡಾಗಳು ನಡು ರಸ್ತೆಯಲ್ಲಿ ಮಾಧ್ಯಮದವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದರೆ ಕಳಂಕ ಬರೋದಿಲ್ಲ. ಆದ್ರೆ ಇದನ್ನೆಲ್ಲ ಸುದ್ದಿ ಮಾಡಿದ್ರೆ ಮಾತ್ರ ಕಳಂಕ ಬರುತ್ತಂತೆ. ಎಂಥ ವಿಚಿತ್ರ ನೋಡಿ. ಇತ್ತೀಚೆಗಂತೂ ಯಾವ ಹೋರಾಟಗಾರರು ಅಥವಾ ಯೂಟ್ಯೂಬ್ ಚಾನೆಲ್ಗಳು ಧರ್ಮಸ್ಥಳ ಅಥವಾ ಮಂಜುನಾಥ ಸ್ವಾಮಿಯ ಹೆಸರನ್ನು ಪ್ರಸ್ತಾಪ ಮಾಡ್ತಿಲ್ಲ. ಮೊದಲು ಕೂಡ ಯಾರು ಧರ್ಮಸ್ಥಳ ಹಾಗೂ ದೇವರ ವಿರುದ್ಧ ಇಲ್ಲ, ಈಗಲೂ ಇಲ್ಲ. ಸೌಜನ್ಯ ಪರ ಹೋರಾಟ ಮಾಡೋ ಯಾವುದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡೋ ಒಂದೇ ಒಂದು ವಿಡಿಯೋ ಬಂದಿಲ್ಲ. ಎಲ್ಲರೂ ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಇಟ್ಕೊಂಡೇ ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ ಧರ್ಮಸ್ಥಳಕ್ಕೆ ಅಂಟಿದ ಅತ್ಯಾಚಾರ ಹಾಗೂ ಕೊಲೆಗಳ ಆರೋಪ ತೊಳೆದು ಹಾಕೋದೇ ಈ ಹೋರಾಟದ ಉದ್ದೇಶ. ಆದರೆ ಈಗ ಕೆಲವರು ಅನಾಚಾರ ಅತ್ಯಾಚಾರ ಮಾಡಿ ಈಗ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಧರ್ಮಸ್ಥಳದ ಹೆಸರನ್ನ ಮುಂದೆ ಇಟ್ಕೊಂಡು ಆಡಬಾರದ ಆಟಗಳನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ನ್ಯಾಯಾಲಯದಲ್ಲಿಯೂ ಧರ್ಮಸ್ಥಳದ ಹೆಸರನ್ನ ಬಳಸಬಹುದು ಅಂತ ತೀರ್ಪು ಬಂದ್ಮೇಲಂತೂ ಇವರ ಹತಾಶೆ ಮುಗಿಲು ಮುಟ್ಟಿದೆ. ಧರ್ಮಸ್ಥಳಕ್ಕೆ ನಿಜವಾಗಿ ಕಳಂಕ ತರುವವರು ಯಾರು ಅನ್ನೋದು ಜನಕ್ಕೂ ಗೊತ್ತಾಗ್ತಾ ಇದೆ. ಆದ್ರೆ ಕೆಲವು ಪತ್ರಕರ್ತರ ಸೋಗಿನಲ್ಲಿರುವ ಗೋಸುಂಬೆಗಳು, ಎಂಜಲು ಕಾಸಿಗೆ ಬಾಯಿ ಬಿಡುವ ಗುಳ್ಳೆ ನರಿಗಳು ಬೇರೆ ರೀತಿ ಪ್ರಚಾರಕ್ಕೆ ಹಿಡಿದು ಕಳಂಕ ತಂದಿರುವವರಿಗೆ ಪ್ರೋತ್ಸಾಹ ಕೊಡ್ತಿರೋದು ನಿಜಕ್ಕೂ ಕೂಡ ನಾಚಿಕೆಗೇಡು. ಈಗ ಇವರಿಗೆ ಬೇರೆ ದಾರಿಯೇ ಇಲ್ಲದಂತಾಗಿದೆ. ಜನರ ಮುಂದೆ ಮುಖವಾಡ ಕಳಚಿ ಬಿದ್ದು ಬೆತ್ತಲಾಗಿರುವವರ ಮಾನ ಕಾಪಾಡೋದಕ್ಕೆ ಇಂಥವರು ಧರ್ಮಸ್ಥಳದ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಆ ಊರಿನಲ್ಲಿ ಇರುವಂತಹ ಯಾರೋ ಕಾಮಾಂಧರ ಬಗ್ಗೆ, ಅತ್ಯಾಚಾರಿಗಳ ಬಗ್ಗೆ, ಅವರು ಮಾಡಿದ ಪಾಪ ಕರ್ಮಗಳ ಬಗ್ಗೆ ಸುದ್ದಿ ಮಾಡಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೇಗೆ ಕಳಂಕವನ್ನ ಉಂಟು ಮಾಡುತ್ತೆ, ಅಥವಾ ಮಂಜುನಾಥನಿಗೆ ಹೇಗೆ ಅಪಚಾರ ಆಗುತ್ತೆ? ಎಷ್ಟಕ್ಕೂ ಧರ್ಮಸ್ಥಳ ಕಳಂಕ ಮುಕ್ತವಾಗಬೇಕಾಗಿರೋದೇ ಅಲ್ಲಿ ಅತ್ಯಾಚಾರ ನಡೆಸೋ ಕಾಮಾಂಧರಿಂದ. ಎಷ್ಟೊಂದು ಸಾವು ನೋವುಗಳಿಗೆ ಕಾರಣ ಆದ ಕಾಮಾಂಧರು ಯಾರು ಅನ್ನೋದು ತನಿಖೆಯಿಂದ ಹೊರಗೆ ಬರಲಿ. ಈಗ ಯಾರು ಯಾರನ್ನೋ ಟಾರ್ಗೆಟ್ ಮಾಡಿ ಹೋರಾಟ ಮಾಡ್ತಿಲ್ಲ. ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ರೆ ಅದು ಕ್ಷೇತ್ರಕ್ಕೆ ಅಪಚಾರ ಆಗೋದಿಲ್ಲ. ಆದ್ರೆ ಕ್ಷೇತ್ರಕ್ಕೆ ಅಪಚಾರ ಆಗುತ್ತೆ ಅನ್ನೋ ಗುರಾಣಿ ಯಾರೋ ದುಷ್ಟರನ್ನ ಕಾಪಾಡೋದಕ್ಕೆ ಬಳಸೋದೇ ನಿಜವಾದ ಕಳಂಕ. ಇದೀಗ ಧರ್ಮಸ್ಥಳದ ಗೂಂಡಾಗಳು ಯೂಟ್ಯೂಬ್ ಚಾನೆಲ್ಗಳ ವರದಿಗಾರರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆ ಮಾಡಿದವರು ಯಾರು, ಅವರ ಉದ್ದೇಶ ಏನು, ಅವರ ಹಿನ್ನೆಲೆ ಏನು, ಇದನ್ನೆಲ್ಲ ಗಮನಿಸಿದ್ರೆ ಕ್ಷೇತ್ರಕ್ಕೆ ಕಳಂಕ ತರ್ತಿರುವವರು ಯಾರು ಅನ್ನೋದು ಸುಲಭವಾಗಿ ಅರ್ಥ ಆಗುತ್ತೆ. ಇಂತಹ ಗೂಂಡಾಗಿರಿ ಸಂಸ್ಕೃತಿ ಧರ್ಮಸ್ಥಳಕ್ಕೆ ಹೆಮ್ಮೆ ತರುವುದಕ್ಕೆ ಸಾಧ್ಯನಾ? ವಿಚಿತ್ರ ನೋಡಿ. ಯಾರು ನಿಜವಾಗಿಯೂ ಕ್ಷೇತ್ರಕ್ಕೆ ಕಳಂಕ ತರ್ತಿದ್ದಾರೋ ಅವರೇ ಧರ್ಮಸ್ಥಳದ ಕಳಂಕದ ಬಗ್ಗೆ ಮಾತನಾಡ್ತಿದ್ದಾರೆ. ಅದನ್ನ ಆಯುಧವನ್ನಾಗಿ ಬಳಸಿಕೊಂಡು ಅತ್ಯಾಚಾರಿಗಳನ್ನ ಬಚ್ಚಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಈ ಹೋರಾಟ ತನಿಖೆಗಳೆಲ್ಲ ಹಿಂದುತ್ವದ ವಿರೋಧಿ ಧೋರಣೆ ಅನ್ನೋರಿಗೆ ಅಲ್ಲಿ ಅತ್ಯಾಚಾರ ಹಾಗೂ ಕೊಲೆಗೆ ಬಲಿಯಾದ ಲೆಕ್ಕವಿಲ್ಲದಷ್ಟು ಹೆಣ್ಣು ಮಕ್ಕಳೆಲ್ಲ ಹಿಂದೂಗಳೇ ಅನ್ನೋದು ಬೇಕಾಗಿಲ್ಲ. ಅವರ ಪರವಾಗಿ ಯಾರು ಒಂದೇ ಒಂದು ಮಾತನಾಡೋದಿಲ್ಲ. ಆದ್ರೆ ಈ ದುರಂತಗಳನ್ನ ಮುಚ್ಚಿ ಹಾಕೋದಕ್ಕೆ ಮಾತ್ರ ಹಿಂದುತ್ವದ ಬಗ್ಗೆ ಮಾತನಾಡ್ತಿದ್ದಾರೆ. ನಿಜವಾದ ಹಿಂದುತ್ವದ ಬಗ್ಗೆ ಕಾಳಜಿ ಇರೋರು ಮೊದಲು ಅತ್ಯಾಚಾರಕ್ಕೊಳಗಾಗಿ ಹಾಗೂ ಕೊಲೆಯಾದ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಧ್ವನಿಯನ್ನ ಎತ್ತಬೇಕಾಗಿತ್ತು. ಆದರೆ ಇವರು ಕಳಂಕಿತರ ಪರವಾಗಿಯೇ ನಿಂತು ಧರ್ಮಸ್ಥಳದ ಕಳಂಕದ ಬಗ್ಗೆ ಮಾತನಾಡ್ತಾರೆ. ಈಗಂತೂ ಗೋಮುಖ ವ್ಯಾಘ್ರಗಳ ಬಣ್ಣ ಬಯಲಾಗೋ ಸಮಯವೂ ಬಂದಿರೋದ್ರಿಂದ
ಹೇಗಾದ್ರೂ ಇವರನ್ನ ಬಚಾವು ಮಾಡಬೇಕು ಅಂತ ಟೊಂಕ ಕಟ್ಟಿ ನಿಂತ ಕೆಲವು ಕ್ರಿಮಿಗಳು ಧರ್ಮಸ್ಥಳದ ಹೆಸರನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಿದ್ದಾವೆ. ಇವುಗಳು ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಕ್ಕಳ ಯಾತನೆಗಳನ್ನಾಗ್ಲಿ, ಅವರ ಕುಟುಂಬದವರಿಗೆ ಆಗಿರುವಂತಹ ನೋವನ್ನಾಗ್ಲಿ ಅರ್ಥ ಮಾಡಿಕೊಳ್ಳದಷ್ಟು ನಿರ್ದಯಿಗಳು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ನಡೀತಾ ಇರುವಂತಹ ಹೋರಾಟ ಹಾಗೂ ತನಿಖೆಗೆ ನಿಜವಾಗಿಯೂ ಧರ್ಮಸ್ಥಳಕ್ಕೆ ಅಂಟಿದ ಕಳಂಕವನ್ನ ಅಳಿಸೋದಕ್ಕೆ ಅನ್ನೋದು ನಿಜವಾದ ನಗ್ನ ಸತ್ಯ.